You know, God is always against wastage. ದೇವರು ಯಾವಾಗಲೂ ವ್ಯರ್ಥ ಮಾಡಿದ್ದರ ವಿರುದ್ಧವಾಗಿದ್ದಾರೆ. There's a beautiful illustration of that in John's Gospel chapter 6. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಒಳ್ಳೆ ಒಂದು ದೃಷ್ಟಾಂತ ಇದೆ. John's Gospel chapter 6, it says, ಯೋಹಾನ 6ರಲ್ಲಿ ಈ ರೀತಿಯಾಗಿ ಹೇಳುತ್ತೆ, after feeding the 5,000, 5,000 ಜನರಿಗೆ ಉಣಬಡಿಸಿದ ನಂತರ, I mean, the disciples were just keeping on collecting this bread and fish from Jesus. ಶಿಷ್ಯಂದರು ಯೇಸುವಿನಿಂದ ರೊಟ್ಟಿಯನ್ನ ಮತ್ತು ಮೀನನ್ನ ಪಡೆದುಕೊಳ್ತಾ ಇದ್ರು. He just kept on multiplying. ಅದನ್ನ ಎರಡರಷ್ಟಾಗಿ ಮಾಡ್ತಾನೆ ಇದ್ರು. I really would like to have been there to see how those loaves and fish multiplied. ಆ ರೊಟ್ಟಿ ಮತ್ತು ಮೀನು ಹೇಗೆ ಹೆಚ್ಚಾಯ್ತು ಎಂಬುದಾಗಿ ನಾನು ನೋಡ್ಬೇಕಾಗಿತ್ತು ಅಲ್ಲಿದ್ದು ಅಂತ ನೆನೆಸ್ತೀನಿ ಎಷ್ಟೋ ಸಲ. And they would serve and come back and serve and come back. ಅವರು ಅದನ್ನು ಹಂಚ್ತಿದ್ರು, ಮತ್ತೆ ಹಿಂತಿರುಗಿ ಬರ್ತಾ ಇದ್ರು ತೆಗೆದುಕೊಳ್ಳಕ್ಕೆ. There was such an abundance, and it was all Jesus wasn't holding, he couldn't hold so many in his hand. It was all on the ground beneath him in the grass. ಯೇಸು ಸ್ವಾಮಿ ಕೈಯಲ್ಲೇ ಎಲ್ಲವನ್ನು ಹಿಡ್ಕೊಳ್ಳಕ್ ಆಗ್ತಿರ್ಲಿಲ್ಲ, ಅಲ್ಲೇ ಒಂದು ನೆಲದ ಮೇಲೆ ಅಥವಾ ಹುಲ್ಲಿನಲ್ಲಿ ಅವೆಲ್ಲ ಇರ್ತಾ ಇತ್ತು. You know, lots and lots of hundreds of loaves of bread and thousands of loaves of bread and fish. ಹೆಚ್ಚೆಚ್ಚು ಸಾವಿರಾರು ರೊಟ್ಟಿಗಳು ಮೀನುಗಳು ಅಲ್ಲಿ ಇದ್ವು ಆ ಸಮಯದಲ್ಲಿ. And then when everybody had eaten, ಪ್ರತಿಯೊಬ್ಬರು ಕೂಡ ತಿಂದರು. and it says in verse 12, John 6 verse 12, when they were all filled, ಯೋಹಾನ 6:12 ಈ ರೀತಿಯಾಗಿ ಹೇಳುತ್ತೆ, ಅವರಿಗೆ ತೃಪ್ತಿಯಾದ ಮೇಲೆ, everybody had second third helping and they were all completely satisfied. ಎರಡನೇ ಸಲ ಮೂರನೇ ಸಲ ತೆಗೆದುಕೊಂಡು ಅವರೆಲ್ಲ ಅಲ್ಲಿ ತೃಪ್ತರಾದ ನಂತರ Jesus said to his disciples, now you got to do something. ಯೇಸು ಸ್ವಾಮಿ ತಮ್ಮ ಶಿಷ್ಯಂದರಿಗೆ ಈ ರೀತಿಯಾಗಿ ಹೇಳ್ತಾರೆ, ನೀವು ಒಂದು ಕೆಲಸ ಮಾಡಬೇಕೀಗ. Gather up the leftover fragments so that nothing is lost. ಏನು ನಷ್ಟವಾಗದಂತೆ ಮಿಕ್ಕಿದ ತುಂಡುಗಳನ್ನ ಕೂಡಿಸಿರಿ ಅಂತ ಯೇಸು ಸ್ವಾಮಿ ಹೇಳ್ತಾರೆ ಶಿಷ್ಯಂದರಿಗೆ. That's a little principle. God does not believe in wastage. ಇಲ್ಲಿ ಒಂದು ತತ್ವ ಇದೆ, ಯೇಸು ಸ್ವಾಮಿ ವ್ಯರ್ಥ ಮಾಡುವಂತದ್ರಲ್ಲಿ ನಂಬಿಕೆ ಇಡೋದಿಲ್ಲ. Just because there's an abundance doesn't mean we should waste. ಹೆಚ್ಚಿದೆ ಅಂದ್ಬಿಟ್ಟು ನಮಗೆ ಹೆಂಗ್ ಬೇಕು ಹಂಗೆ ನಾವು ಅದನ್ನ ವ್ಯರ್ಥ ಮಾಡಬಾರ್ದು. A lot of people have plenty of money wasted. A lot of people have plenty of time wasted. ಅನೇಕ ಜನರು ಹೆಚ್ಚಾದ ಹಣವನ್ನ ವ್ಯರ್ಥ ಮಾಡಿದ್ದಾರೆ ಮತ್ತು ಹೆಚ್ಚಾದ ಸಮಯವನ್ನು ಕೂಡ ವ್ಯರ್ಥ ಮಾಡ್ತಾರೆ. There was plenty of loaves and fishes that day, and Jesus said, don't waste it, gather it together. ಅಲ್ಲಿ ಎಷ್ಟೋ ಮೀನುಗಳಿತ್ತು ಮತ್ತು ರೊಟ್ಟಿಗಳಿತ್ತು. ಯೇಸು ಸ್ವಾಮಿ ಹೇಳ್ತಾರೆ, ನಷ್ಟವಾಗದಂತೆ ಕೂಡಿಸಿರಿ ಅಂತ. And when they gathered it together, there was 12 baskets full. ಅವರು ಅದನ್ನ ಒಟ್ಟಾಗಿ ಕೂಡಿಸಿದ ನಂತರ 12 ಪುಟ್ಟಿಗಳಲ್ಲಿ ಅವುಗಳನ್ನು ತುಂಬುತ್ತಾರೆ. Now if they had ignored it, they had just had nothing. ಅವರು ಅದನ್ನ ಕಡೆಗಣನೆ ಮಾಡಿಬಿಟ್ಟಿದ್ರೆ ಅಲ್ಲಿ ಏನೂ ಇರ್ತಿರ್ಲಿಲ್ಲ ಆಗ. So if you gather up the fragments, the small bits of time that you can get, ನೀವು ಆ ತುಂಡುಗಳನ್ನ ಕೂಡಿಸಿ ಇಡೋದಾದ್ರೆ, ಅಂದ್ರೆ ನಿಮಗೆ ಸಿಗುವಂತ ಸ್ವಲ್ಪ ಸಮಯವನ್ನ ಕೂಡಿಸಿ ಇಡೋದಾದ್ರೆ, during the day here and there in this coming year, ಈ ಬರುವಂತ ವರ್ಷದಲ್ಲಿ ದಿನದಲ್ಲಿ ಸಿಗುವಂತ ಸಮಯವನ್ನ ನೀವು ಸರಿಯಾಗಿ ಉಪಯೋಗಿಸಿಕೊಳ್ಳೋದಾದ್ರೆ ಅಲ್ಲಿ ಇಲ್ಲಿ, you can become a Bible scholar to some degree by the end of the year. ನೀವು ಸತ್ಯವೇದದ ಪಂಡಿತರಾಗ್ಬಿಡ್ತೀರಿ ಈ ಒಂದು ವರ್ಷದ ಕೊನೆಯಲ್ಲಿ. For example, I have suggested to people, ಉದಾಹರಣೆಗೆ ನಾನು ಜನರಿಗೆ ಸಲಹೆ ಕೊಡಕ್ಕೆ ಇಷ್ಟಪಡ್ತೀನಿ. why don't you determine that you will spend 15 minutes, ಯಾಕೆ ನೀವು ನಿರ್ಧಾರ ಮಾಡ್ಕೋಬಾರ್ದು ದಿನದಲ್ಲಿ 15 ನಿಮಿಷಗಳ ಕಾಲ, just 15 minutes out of 24 hours to study the Bible with our verse by verse studies. ದಿನದ 24 ಗಂಟೆಯಲ್ಲಿ 15 ನಿಮಿಷಗಳ ಕಾಲ ಸತ್ಯವೇದವನ್ನ ನೀವು ಆ ಒಂದು ವರ್ಸ್ ಬೈ ವರ್ಸ್ ಅದರೊಟ್ಟಿಗೆ ಅಧ್ಯಯನ ಮಾಡುವಾಗ, they're not very expensive. We've got the whole of the New Testament in verse by verse now. ಅದು ಹೆಚ್ಚು ವೆಚ್ಚವುಳ್ಳದ್ದಲ್ಲ. ಈ ಒಂದು ವರ್ಸ್ ಬೈ ವರ್ಸ್ ಅಲ್ಲಿ ಇಡೀ ಸಂಪೂರ್ಣ ಹೊಸ ಒಡಂಬಡಿಕೆ ಇದೆ. Every single verse from Matthew to Revelation. ಮತ್ತಾಯದಿಂದ ಪ್ರಕಟಣೆವರೆಗೂ ಪ್ರತಿ ವಚನ ವಿವರಿಸಿದೆ. You could either get a set of that or you could download it from the internet. ನೀವು ಇಂಟರ್ನೆಟ್ ಇಂದ ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಅದನ್ನ ಪಡ್ಕೋಬಹುದು. And many of them are in little 12-13 minute chunks. So you could do it very easily. ನಾವೆಲ್ಲರೂ ದಿನದಲ್ಲಿ 12-13 ನಿಮಿಷ ಸಮಯ ಮಾಡ್ಕೊಂತೀವಿ. ಅದನ್ನ ನಾವು ಈ ರೀತಿಯಾಗಿ ಉಪಯೋಗಿಸಿಕೊಳ್ಳುವಾಗ, and it depends, you could do it at morning or night or sometime, and ನೀವು ಬೆಳಗ್ಗೆ ಮಾಡ್ಕೋಬಹುದು, ಸಂಜೆ ಅಥವಾ ರಾತ್ರಿ, ಅದು ನಿಮ್ಮ ಅನುಕೂಲ. If you miss a day, then try and catch up on it on a Saturday, and if you can't, never mind. If you missed a day, just do it the next day. ಆ ದಿನ ಆಗ್ಲಿಲ್ಲ ಅಂದ್ರೆ ಮುಂದಿನ ದಿನ ಅಥವಾ ಶನಿವಾರ ಯಾವಾಗ ಸಮಯ ಸಿಗುತ್ತೋ ಅವಾಗೆಲ್ಲ. Don't get discouraged because you missed a day or two. ದಿನವನ್ನ ತಪ್ಪಿಸ್ಕೊಂಡ್ರಿ ಅಂತ ನಿರುತ್ಸಾಹ ಪಡಬೇಡ್ರಿ. A little fragment of time
Do you know what would happen? ಸಿಗುವಂತ ಸಮಯದ ಆ ಒಂದು ಪರಿಮಳವನ್ನ ನೀವು ಉಪಯೋಗಿಸಿಕೊಂಡಾಗ ಏನಾಗತ್ತೆ ಗೊತ್ತಾ? Do you know the number of New Testament books you would have studied in depth? ನೀವು ಹೊಸ ಒಡಂಬಡಿಕೆಯ ಪ್ರತಿಯೊಂದು ಪುಸ್ತಕಗಳನ್ನ ಆಳವಾಗಿ ಅಧ್ಯಯನ ಮಾಡಬಹುದು ಗೊತ್ತಾ? By the end of this year. ಈ ಒಂದು ವರ್ಷದ ಕಡೆಯಲ್ಲಿ Make the most of your time. ನಿಮ್ಮ ಸಮಯವನ್ನ ಹೆಚ್ಚಾಗಿ ಉಪಯೋಗಿಸಿಕೊಳ್ಳ್ರಿ. And when God can sees that He's able to put His word in your heart. ದೇವರು ಅದನ್ನ ನೋಡಿ ನಿಮ್ಮಲ್ಲಿ ತನ್ನ ವಾಕ್ಯವನ್ನ ಹಾಕಲು ಶಕ್ತರಾಗುತ್ತಾರಾಗ. Thy word have I hid in my heart that I might not sin against thee. ನಾನು ಆತನ ವಿರುದ್ಧವಾಗಿ ಪಾಪ ಮಾಡದಂತೆ ಆತನ ವಾಕ್ಯಗಳು ನನ್ನ ಹೃದಯದಲ್ಲಿ ಅಡಗಿವೆ. It's a wonderful thing. God's word, I tell you, God's word in my heart keeps me from sin. ಅದು ಅದ್ಭುತವಾದಕರ ಸಂಗತಿ. ದೇವರ ವಾಕ್ಯವು ನನ್ನ ಹೃದಯದಲ್ಲಿರುವಾಗ ಅದು ನನ್ನನ್ನು ಪಾಪದಿಂದ ದೂರ ಇಡುತ್ತೆ. God's word in my heart ensures that I always have a word to encourage somebody when I meet them. ನನ್ನ ಹೃದಯದಲ್ಲಿ ದೇವರ ವಾಕ್ಯ ಇರುವಾಗ ನಾನು ಯಾರನ್ನಾದರೂ ಭೇಟಿಯಾಗುವಾಗ ಅದು ಪ್ರೋತ್ಸಾಹ ಮಾಡಲು ಅವರಿಗೆ ಸಾಧ್ಯವಾಗುತ್ತೆ. Don't you meet a lot of discouraged people around you? ನಿಮ್ಮ ಸುತ್ತಮುತ್ತ ಅನೇಕ ನಿರುತ್ಸಾಹಗೊಂಡಂತ ಜನರಿದ್ದಾರೆ ಅಂತ ನೆನೆಸೋದಿಲ್ವಾ? In your workplace, people who come to visit you, your friends, somebody, you'll have a word for them. ಕೆಲಸ ಮಾಡುವಂಥ ಸ್ಥಳದಲ್ಲಿ ಅಥವಾ ನಿಮ್ಮನ್ನು ಭೇಟಿಯಾಗುವಂಥ ಸ್ನೇಹಿತರಿಗೆ ಕೊಡಲು ಏನೋ ಒಂದು ವಾಕ್ಯ ಹೊಂದಿರಬೇಕು ನೀವು. If you discipline yourself in the faithful use of time. ನೀವು ಸಮಯವನ್ನ ನಂಬಿಗಸ್ತಿಕೆಯಿಂದ ಉಪಯೋಗಿಸಿಕೊಳ್ಳುವಂಥ ಶಿಸ್ತುಪಡಿಸುವಿಕೆಯನ್ನ ನಿಮ್ಮ ಜೀವಿತದಲ್ಲಿ ರೂಢಿಸಿಕೊಂಡ್ರೆ ಅದು ಒಳ್ಳೆಯದೇ. Make that a prayer. Lord, now some of you may have more than 15 minutes. That's great. ಅದನ್ನ ಪ್ರಾರ್ಥನೆ ಮಾಡ್ರಿ ಆ ವಿಷಯಕ್ಕಾಗಿ. ಮತ್ತು ನಿಮ್ಮಲ್ಲಿ ಕೆಲವರಿಗೆ 15 ನಿಮಿಷಕ್ಕಿಂತ ಹೆಚ್ಚಿನ ಸಮಯ ದೊರಕಬಹುದು. ಒಳ್ಳೆಯದೇ ಅದು. I'm not asking you some big huge chunk of time. 15 minutes a day of solid Bible study. ದೊಡ್ಡ ಸಮಯವನ್ನ ಮಾಡ್ಕೊಳ್ರಿ ದಿನದಲ್ಲಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ. 15 ನಿಮಿಷ ಸತ್ಯವೇದ ಅಧ್ಯಯನಕ್ಕೆ ಬಹಳ ಒಳ್ಳೆಯ ಸಮಯ. And as I said, if you miss one day, don't get discouraged. It's like doing exercise. Just do it the next day. ಒಂದು ದಿನ ನೀವು ತಪ್ಪಿಸಿಕೊಂಡ್ರೆ ನಾನು ಹೇಳಿದಾಗೆ ನಿರುತ್ಸಾಹ ಪಡಬೇಡ್ರಿ. ಅದು ಒಂದು ರೀತಿ ವ್ಯಾಯಾಮ ರೀತಿಯಲ್ಲಿ ಮತ್ತೊಂದು ದಿನ ಮಾಡ್ರಿ, ಪರವಾಗಿಲ್ಲ. You'll be amazed how much you can accomplish. ನಿಮಗೆ ಅದು ವಿಸ್ಮಯ ಅನ್ಸತ್ತೆ ನೀವು ಎಷ್ಟು ಪಡೆದುಕೊಂಡಿದ್ದೀರಿ ಅಂತ ನೋಡುವಾಗ.